₹50 ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ಗೆ. ಯಾವ ನೈತಿಕತೆ ಇದೆ ಅವ್ರಿಗೆ ಹೋರಾಟ ಮಾಡೋಕ್ಕೆ? ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಒಂದು ರಾಷ್ಟ್ರೀಯ ಪಕ್ಷ ಆಗಲಿ ಇವತ್ತು ವಾಪಸ್ ಮನೆಗೆ ಹೋಗಿ ಅಥವಾ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳ ಮುಂದೆ ಕೂತು ಇವತ್ತು ನಾವು ಈ ರೀತಿ ಹೋರಾಟ ಮಾಡ್ತಿದ್ವಿ, ಈಗ ನಮ್ಮ ಹೋರಾಟಕ್ಕೆ ಬಲ ಇಲ್ದಂಗೆ ಆಗಿದೆ, ಜನ ನಂಬ್ದಂಗೆ ಆಗಿದೆ ಅಂತೇಳಿ ಅವ್ರ ಮುಂದೆ ಹೋಗಿ ಅಹವಾಲು ನೀಡಬೇಕು. ಅವರು ಏನು ಮಾಡ್ತಾರೋ ನೋಡೋಣಪ್ಪ. ಅಲ್ಲ, ಏನು ನಾನು 10 ವರ್ಷ ಮಂತ್ರಿ ಆಗಿದ್ದೀನಿ, ಸ್ವಾಭಾವಿಕ ಇದ್ದೇ ಇರ್ತೇನೆ. ಆದರೆ ಯಾವಾಗ ಮಾಡ್ತಾರೆ ಅನ್ನೋದು ಪ್ರಶ್ನೆ. ನಾನು ಕಾಂಗ್ರೆಸ್ ಪಾರ್ಟಿನಲ್ಲೇ ರಾಜಕೀಯ ಪ್ರಾರಂಭ ಮಾಡಿ 60 ವರ್ಷ ಆಯಿತು. ಕಾಂಗ್ರೆಸ್ ಪಾರ್ಟಿನಲ್ಲೇ 10 ಸರಿ ನಿಂತಿದ್ದೀನಿ, 3 ಸರಿ ಸೋತಿದ್ದೀನಿ, 7 ಸರಿ ಗೆದ್ದಿದ್ದೀನಿ. ಕಾಂಗ್ರೆಸ್ ಪಾರ್ಟಿಯಲ್ಲೇ ನಂಬಿರ್ತಕ್ಕಂಥದ್ದು, ಹೈಕಮಾಂಡ್ನೇ ನಾನು ನಂಬೋದು. ಮುಖ್ಯಮಂತ್ರಿ ಬದಲಾವಣೆ ಡಿಸೆಂಬರ್ ನಂತರ ಆಗುತ್ತೆ. ಅದೆಲ್ಲ ಸುಳ್ಳು ರೀ. ಅದೆಲ್ಲ ಈಗ 5 ವರ್ಷ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ನೀವು ಅದು ಏನಾಗ್ತದೆ ಅಂತಕ್ಕಂಥದ್ರೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇವತ್ತು AICC ಸೇರಿದ್ದಾರೆ. AICCನಲ್ಲಿ ಮೋಸ್ಟ್ ಆಫ್ ದ ಪಾಲಿಸಿ ಡಿಸಿಷನ್ಸಲ್ಲಿ ತೀರ್ಮಾನ ಆಗ್ತದೆ. ಆಮೇಲೆ ಇಂಪಾರ್ಟೆಂಟ್ ಡಿಸಿಷನ್ಸು ಕೂಡ ಆಗ್ತದೆ. ಯಾವ್ಯಾವ ರೀತಿಯಲ್ಲಿ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಪಕ್ಷವನ್ನು ಬಲವರ್ಧನೆ ಮಾಡಬೇಕು, ಮುಂದಿನ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತದೆ. ನಾನು ಹೋಗ್ತೇನೆ. ಇಲ್ಲ, ನಾನು ಹೋಗ್ತಾ ಇಲ್ಲ. ಸರ್, AICCಲಿ ಈಗ ರಾಜ್ಯದ CM ಸ್ಥಾನದ ಬಗ್ಗೆ ಚರ್ಚೆ ಆಗುತ್ತೆ. ಹೇಳಕ್ಕೆ ಬರಲ್ಲ. ಅದು ಅಲ್ಲಿ ವರ್ಕಿಂಗ್ ಕಮಿಟಿನೂ ಸೇರ್ತದೆ. ವರ್ಕಿಂಗ್ ಕಮಿಟಿನಲ್ಲಿ ಇವೆಲ್ಲದು ಅನೇಕ ವಿಚಾರಗಳು ಚರ್ಚೆಗೆ ಬರ್ತದೆ. ಏನು ಬರ್ತದೆ ಅಂತಕ್ಕಂಥದ್ದು ಹೇಳಕ್ಕೆ ಬರಲ್ಲ. ಇದು ಇಂಪಾರ್ಟೆಂಟ್ ಮೀಟಿಂಗ್ ಆಗ್ತದೆ. ಸರ್, ಈಗ ಬದಲಾವಣೆ ಆಗಿದ್ರೆ ಯಾರ್ಯಾರು ಸರ್ ರೇಸಲ್ಲಿರೋದು? ಅದು ಬದಲಾವಣೆ ಅಂತ ಪ್ರಶ್ನೆ ಬಂದಾಗ ರೇಸಲ್ಲಿ ಯಾರಿದ್ದಾರೆ ಅಂತೇಳಿ ಹೈಕಮಾಂಡಿಗೆ ಗೊತ್ತಿದೆ, ಅವ್ರು ನೋಡ್ತಾರೆ. ಅನೇಕ ಜನ ಆಸಕ್ತಿ ಇಟ್ಕೊಂಡಿರ್ಬೋದಿಲ್ಲ ಅಂತಲ್ಲ. ಬಟ್ ಅದನ್ನೆಲ್ಲ ತೀರ್ಮಾನ ಮಾಡ್ತಕ್ಕಂಥದ್ದು, ಪೊಲಿಟಿಕಲಾಗಿ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಆ ಥರ ಆಗ್ತದೆ. ಅದೇನು ಅಂತಾರೆ, ಅದು ಹೇಳಕ್ಕೆ ಬರೋದಿಲ್ಲ. ಅವ್ರ ಮೈಂಡಲ್ಲಿ ಏನಿದೆ, ಏನು ಬರ್ತದೆ ಅಂತಕ್ಕಂಥ ಹೇಳೋದು. ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರು, ಅವರು ಇಂಪಾರ್ಟೆಂಟು. ಅವರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲದೂ ಗೊತ್ತಿದೆ. ಇಂಥದ್ದು ಗೊತ್ತಿಲ್ಲ. ಅದೇನು ಅಂತ ಹೇಳಕ್ಕೆ ಬರೋದಿಲ್ಲ ರೀ. ಅದೇನು ವರ್ಕಿಂಗ್ ಕಮಿಟಿನಲ್ಲಿ ಏನು ಡಿಸೈಡ್ ಮಾಡ್ತಾರೋ ನೋಡ್ಬೇಕು. ₹50 ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ಗೆ. ಯಾವ ನೈತಿಕತೆ ಇದೆ ಅವ್ರಿಗೆ ಹೋರಾಟ ಮಾಡೋಕ್ಕೆ? ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಒಂದು ರಾಷ್ಟ್ರೀಯ ಪಕ್ಷ ಆಗಲಿ ಇವತ್ತು ವಾಪಸ್ ಮನೆಗೆ ಹೋಗಿ ಅಥವಾ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳ ಮುಂದೆ ಕೂತು ಇವತ್ತು ನಾವು ಈ ರೀತಿ ಹೋರಾಟ ಮಾಡ್ತಿದ್ವಿ, ಈಗ ನಮ್ಮ ಹೋರಾಟಕ್ಕೆ ಬಲ ಇಲ್ದಂಗೆ ಆಗಿದೆ, ಜನ ನಂಬ್ದಂಗೆ ಆಗಿದೆ ಅಂತೇಳಿ ಅವ್ರ ಮುಂದೆ ಹೋಗಿ ಅಹವಾಲು ನೀಡಬೇಕು. ಅವರು ಏನು ಮಾಡ್ತಾರೋ ನೋಡೋಣಪ್ಪ. ಅಲ್ಲ, ಏನು ನಾನು 10 ವರ್ಷ ಮಂತ್ರಿ ಆಗಿದ್ದೀನಿ, ಸ್ವಾಭಾವಿಕ ಇದ್ದೇ ಇರ್ತೇನೆ. ಆದರೆ ಯಾವಾಗ ಮಾಡ್ತಾರೆ ಅನ್ನೋದು ಪ್ರಶ್ನೆ. ನಾನು ಕಾಂಗ್ರೆಸ್ ಪಾರ್ಟಿನಲ್ಲೇ ರಾಜಕೀಯ ಪ್ರಾರಂಭ ಮಾಡಿ 60 ವರ್ಷ ಆಯಿತು. ಕಾಂಗ್ರೆಸ್ ಪಾರ್ಟಿನಲ್ಲೇ 10 ಸರಿ ನಿಂತಿದ್ದೀನಿ, 3 ಸರಿ ಸೋತಿದ್ದೀನಿ, 7 ಸರಿ ಗೆದ್ದಿದ್ದೀನಿ. ಕಾಂಗ್ರೆಸ್ ಪಾರ್ಟಿಯಲ್ಲೇ ನಂಬಿರ್ತಕ್ಕಂಥದ್ದು, ಹೈಕಮಾಂಡ್ನೇ ನಾನು ನಂಬೋದು. ಮುಖ್ಯಮಂತ್ರಿ ಬದಲಾವಣೆ ಡಿಸೆಂಬರ್ ನಂತರ ಆಗುತ್ತೆ. ಅದೆಲ್ಲ ಸುಳ್ಳು ರೀ. ಅದೆಲ್ಲ ಈಗ 5 ವರ್ಷ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ನೀವು ಅದು ಏನಾಗ್ತದೆ ಅಂತಕ್ಕಂಥದ್ರೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇವತ್ತು AICC ಸೇರಿದ್ದಾರೆ. AICCನಲ್ಲಿ ಮೋಸ್ಟ್ ಆಫ್ ದ ಪಾಲಿಸಿ ಡಿಸಿಷನ್ಸಲ್ಲಿ ತೀರ್ಮಾನ ಆಗ್ತದೆ. ಆಮೇಲೆ ಇಂಪಾರ್ಟೆಂಟ್ ಡಿಸಿಷನ್ಸು ಕೂಡ ಆಗ್ತದೆ. ಯಾವ್ಯಾವ ರೀತಿಯಲ್ಲಿ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಪಕ್ಷವನ್ನು ಬಲವರ್ಧನೆ ಮಾಡಬೇಕು, ಮುಂದಿನ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತದೆ. ನಾನು ಹೋಗ್ತೇನೆ. ಇಲ್ಲ, ನಾನು ಹೋಗ್ತಾ ಇಲ್ಲ. ಸರ್, AICCಲಿ ಈಗ ರಾಜ್ಯದ CM ಸ್ಥಾನದ ಬಗ್ಗೆ ಚರ್ಚೆ ಆಗುತ್ತೆ. ಹೇಳಕ್ಕೆ ಬರಲ್ಲ. ಅದು ಅಲ್ಲಿ ವರ್ಕಿಂಗ್ ಕಮಿಟಿನೂ ಸೇರ್ತದೆ. ವರ್ಕಿಂಗ್ ಕಮಿಟಿನಲ್ಲಿ ಇವೆಲ್ಲದು ಅನೇಕ ವಿಚಾರಗಳು ಚರ್ಚೆಗೆ ಬರ್ತದೆ. ಏನು ಬರ್ತದೆ ಅಂತಕ್ಕಂಥದ್ದು ಹೇಳಕ್ಕೆ ಬರಲ್ಲ. ಇದು ಇಂಪಾರ್ಟೆಂಟ್ ಮೀಟಿಂಗ್ ಆಗ್ತದೆ. ಸರ್, ಈಗ ಬದಲಾವಣೆ ಆಗಿದ್ರೆ ಯಾರ್ಯಾರು ಸರ್ ರೇಸಲ್ಲಿರೋದು? ಅದು ಬದಲಾವಣೆ ಅಂತ ಪ್ರಶ್ನೆ ಬಂದಾಗ ರೇಸಲ್ಲಿ ಯಾರಿದ್ದಾರೆ ಅಂತೇಳಿ ಹೈಕಮಾಂಡಿಗೆ ಗೊತ್ತಿದೆ, ಅವ್ರು ನೋಡ್ತಾರೆ. ಅನೇಕ ಜನ ಆಸಕ್ತಿ ಇಟ್ಕೊಂಡಿರ್ಬೋದಿಲ್ಲ ಅಂತಲ್ಲ. ಬಟ್ ಅದನ್ನೆಲ್ಲ ತೀರ್ಮಾನ ಮಾಡ್ತಕ್ಕಂಥದ್ದು, ಪೊಲಿಟಿಕಲಾಗಿ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್.
ಹೈಕಮಾಂಡ್ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಆ ಥರ ಆಗ್ತದೆ. ಬದಲಾವಣೆ ಪ್ಲಸ್ ಸಚಿವ ಸ್ಥಾನ ಎರಡು ಒಟ್ಟಿಗೆ ಸಿಗ್ತದೆ ಅನ್ನೋದು ಅದೇನು ಅಂತಾರೆ ಅದು ಹೇಳಕ್ಕೆ ಬರೋದಿಲ್ಲ. ಅವ್ರ ಮೈಂಡಲ್ಲಿ ಏನಿದೆ, ಏನು ಬರ್ತದೆ ಅಂತಕ್ಕಂಥ ಹೇಳೋರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರು, ಅವರು ಇಂಪಾರ್ಟೆಂಟು. ಅವರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲದೂ ಗೊತ್ತಿದೆ. ಇಂಥದ್ದು ಗೊತ್ತಿಲ್ಲ. ಅವರೇ ಸಿಎಂ ಆದ ಅಚ್ಚರಿ ಇಲ್ವಾ ಸರ್? ಅದೇನು ಅಂತ ಹೇಳಕ್ಕೆ ಬರೋದಿಲ್ಲ ರೀ. ಅದೇನು ವರ್ಕಿಂಗ್ ಕಮಿಟಿನಲ್ಲಿ ಏನು ಡಿಸೈಡ್ ಮಾಡ್ತಾರೋ ನೋಡ್ಬೇಕು. 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ಗೆ. ಯಾವ ನೈತಿಕತೆ ಇದೆ ಅವ್ರಿಗೆ ಹೋರಾಟ ಮಾಡೋಕ್ಕೆ? ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಒಂದು ರಾಷ್ಟ್ರೀಯ ಪಕ್ಷ ಆಗಲಿ ಇವತ್ತು ವಾಪಸ್ ಮನೆಗೆ ಹೋಗಿ ಅಥವಾ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿಗಳ ಮುಂದೆ ಕೂತು ಇವತ್ತು ನಾವು ಈ ರೀತಿ ಹೋರಾಟ ಮಾಡ್ತಿದ್ವಿ, ಈಗ ನಮ್ಮ ಹೋರಾಟಕ್ಕೆ ಬಲ ಇಲ್ದಂಗೆ ಆಗಿದೆ, ಜನ ನಂಬ್ದಂಗೆ ಆಗಿದೆ ಅಂತೇಳಿ ಅವ್ರ ಮುಂದೆ ಹೋಗಿ ಅವಾಲ್ ನೀಡಬೇಕು. ಅವರು ಏನು ಮಾಡ್ತಾರೋ ನೋಡೋಣಪ್ಪ. ಕೂಡ ಇದೀರಿ ನೀವು. ಅಲ್ಲದನ್ನು ಏನು ನಾನು 10 ವರ್ಷ ಮಂತ್ರಿ ಆಗಿದ್ದೀನಿ, ಸ್ವಾಭಾವಿಕ ಇದ್ದೇ ಇರ್ತೇನೆ. ಆದರೆ ಯಾವಾಗ ಮಾಡ್ತಾರೆ ಅನ್ನೋದು ಪ್ರಶ್ನೆ. ವಿಶ್ವಾಸ ಇದೆಯಾ ಸರ್ ಸಿಕ್ಕೇ ಸಿಗುತ್ತೆ? ನಾನು ಕಾಂಗ್ರೆಸ್ ಪಾರ್ಟಿನಲ್ಲೇ ರಾಜಕೀಯ ಪ್ರಾರಂಭ ಮಾಡಿ 60 ವರ್ಷ ಆಯಿತು. ಕಾಂಗ್ರೆಸ್ ಪಾರ್ಟಿನಲ್ಲೇ 10 ಸರಿ ನಿಂತಿದ್ದೀನಿ, 3 ಸರಿ ಸೋತಿದ್ದೀನಿ, 7 ಸರಿ ಗೆದ್ದಿದ್ದೀನಿ. ಕಾಂಗ್ರೆಸ್ ಪಾರ್ಟಿಯಲ್ಲೇ ನಂಬಿರ್ತಕ್ಕಂಥದ್ದು, ಹೈಕಮಾಂಡ್ನೇ ನಾನು ನಂಬೋದು. ಮುಖ್ಯಮಂತ್ರಿ ಬದಲಾವಣೆ ಡಿಸೆಂಬರ್ ನಂತರ ಆಗುತ್ತೆ ಅದೆಲ್ಲ ಸುಳ್ಳು ರೀ. ಅದೆಲ್ಲ ಈಗ 5 ವರ್ಷ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾರೆ. ನೀವು ಅದು ಏನಾಗ್ತದೆ ಅಂತಕ್ಕಂಥದ್ರೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇವತ್ತು AICC ಸೇರಿದ್ದಾರೆ. AICCನಲ್ಲಿ ಮೋಸ್ಟ್ ಆಫ್ ದ ಪಾಲಿಸಿ ಡಿಸಿಷನ್ಸಲ್ಲಿ ತೀರ್ಮಾನ ಆಗ್ತದೆ. ಆಮೇಲೆ ಇಂಪಾರ್ಟೆಂಟ್ ಡಿಸಿಷನ್ಸು ಕೂಡ ಆಗ್ತದೆ. ಯಾವ್ಯಾವ ರೀತಿಯಲ್ಲಿ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಪಕ್ಷವನ್ನು ಬಲವರ್ಧನೆ ಮಾಡಬೇಕು, ಮುಂದಿನ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತದೆ. ನಾನು ಹೋಗ್ತೇನೆ. ಬಂದಿಲ್ಲ ಸರ್, ಆಹ್ವಾನ ಬಂದಿಲ್ಲ ಅನ್ನೋ ಮಾಹಿತಿ. ಇಲ್ಲ, ನಾನು ಹೋಗ್ತಾ ಇಲ್ಲ. ಸರ್, AICCಲಿ ಈಗ ರಾಜ್ಯದ CM ಸ್ಥಾನದ ಬಗ್ಗೆನೂ ಚರ್ಚೆ ಆಗುತ್ತೆ. ಹೇಳಕ್ಕೆ ಬರಲ್ಲ. ಅದು ಅಲ್ಲಿ ವರ್ಕಿಂಗ್ ಕಮಿಟಿನೂ ಸೇರ್ತದೆ. ವರ್ಕಿಂಗ್ ಕಮಿಟಿನಲ್ಲಿ ಇವೆಲ್ಲದು ಅನೇಕ ವಿಚಾರಗಳು ಚರ್ಚೆಗೆ ಬರ್ತದೆ. ಏನು ಬರ್ತದೆ ಅಂತಕ್ಕಂಥದ್ದು ಹೇಳಕ್ಕೆ ಬರಲ್ಲ. ಡಿಸೆಂಬರ್ ನಂತರ ಸಾಕಷ್ಟು ಇದು ಇಂಪಾರ್ಟೆಂಟ್ ಮೀಟಿಂಗ್ ಆಗ್ತದೆ. ಸರ್, ಈಗ ಬದಲಾವಣೆ ಆಗಿದ್ರೆ ಯಾರ್ಯಾರು ಸರ್ ರೇಸಲ್ಲಿ ಅದು ಬದಲಾವಣೆ ಅಂತ ಪ್ರಶ್ನೆ ಬಂದಾಗ ರೇಸಲ್ಲಿ ಯಾರಿದ್ದಾರೆ ಅಂತೇಳಿ ಹೈಕಮಾಂಡಿಗೆ ಗೊತ್ತಿದೆ, ಅವ್ರು ನೋಡ್ತಾರೆ. ಅನೇಕ ಜನ ಆಸಕ್ತಿ ಇಟ್ಕೊಂಡಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಅದನ್ನೆಲ್ಲ ತೀರ್ಮಾನ ಮಾಡ್ತಕ್ಕಂಥದ್ದು, ಪೊಲಿಟಿಕಲಾಗಿ ಯೋಚನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಆ ಥರ ಆಗ್ತದೆ. ಬದಲಾವಣೆ ಪ್ಲಸ್ ಸಚಿವ ಸ್ಥಾನ ಎರಡು ಒಟ್ಟಿಗೆ ಸಿಗ್ತದೆ ಅನ್ನೋದು ಅದೇನು ಅಂತಾರೆ ಅದು ಹೇಳಕ್ಕೆ ಬರೋದಿಲ್ಲ. ಅವ್ರ ಮೈಂಡಲ್ಲಿ ಏನಿದೆ, ಏನು ಬರ್ತದೆ ಅಂತಕ್ಕಂಥ ಹೇಳೋರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರು, ಅವರು ಇಂಪಾರ್ಟೆಂಟು. ಅವರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲದೂ ಗೊತ್ತಿದೆ. ಇಂಥದ್ದು ಗೊತ್ತಿಲ್ಲ. ಅವರೇ ಸಿಎಂ ಆದ ಅಚ್ಚರಿ ಇಲ್ವಾ ಸರ್? ಅದೇನು ಅಂತ ಹೇಳಕ್ಕೆ ಬರೋದಿಲ್ಲ ರೀ. ಅದೇನು ವರ್ಕಿಂಗ್ ಕಮಿಟಿನಲ್ಲಿ ಏನು ಡಿಸೈಡ್ ಮಾಡ್ತಾರೋ ನೋಡಬೇಕು.